ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಗಾಡ್ ಬ್ಲೆಸ್ ಯು ಆಲ್. ನೋಡಿ ವಿದ್ಯಾರ್ಥಿಗಳೇ, ಬಹಳ ಜನ ಇಂಗ್ಲೀಷ್ ಮೆಟೀರಿಯಲ್ ಹುಡುಕ್ತಾನೇ ಇದ್ದೀರಾ. ನಮ್ಮ ಪ್ರತಿಯೊಂದು ಮೆಸೇಜ್ ಯೂಟ್ಯೂಬ್ ಕಳಿಸ್ತಾ ಇರುತ್ತೆ. ಆದರೆ ಒಂದಂತೂ ನಿಮ್ಗೆ ಹೇಳಬಲ್ಲೆ, ವೇಸ್ಟ್ ಮಾಡಿಬಿಡಿ ಸಮಯವನ್ನು. ಹೌದಲ್ವಾ? ನೀವೇನೋ ಸರ್ಚ್ ಮಾಡ್ತೀರಾ, ಅಲ್ಲಿ ಏನೋ ಬರ್ತಾ ಇರುತ್ತೆ, ಟೈಮ್ ಕಳೆದೋಗಿದ್ದು ಗೊತ್ತಾಗಲ್ಲ ಸರ್. ನಿಮಗೋಸ್ಕರ ನಾನು ಎಲ್ಲ ಲಿಂಕ್ಸ್ಗಳನ್ನು, ಇಂಗ್ಲೀಷ್ ಗ್ರಾಮರ್ ಲಿಂಕ್ಸ್ಗಳನ್ನು ಯೂನಿಟ್ ಟೆಸ್ಟಿಗೆ 1 ಏನಿದೆಯೋ ಅದು, ಜೊತೆಗೆ ನಿಮ್ಮ ಮೊದಲನೆಯ 4 ಪಾಠಗಳು, ರೋಮಿಯೋ ಆ್ಯಂಡ್ ಜೂಲಿಯೆಟ್ಟು, ಆನ್ ಚಿಲ್ಡ್ರನ್ನು, 2 ಡಿಯರು, ಎವ್ರಿಥಿಂಗ್ ಐ ನೀಡ್ ಟು ನೋ ಲಾಂಟ್ ಇನ್ ದ ಫಾರೆಸ್ಟ್, ಈ 4 ಪಾಠಗಳ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಮತ್ತೆ ಹುಡ್ಕೊಂತ ಕೂತ್ಕೋಬೇಡಿ. ಬನ್ನಿ ಸರ್, ಈಗ ಒಂದೊಂದಾಗಿ ಎಕನಾಮಿಕ್ಸ್ ನಡೆದಿರುವಂತಹ ಒಂದು ಕ್ವಶನ್ ಪೇಪರನ್ನು ನಾವೀಗ ಏನಂತ ಹೇಳ್ತೀರಾ, ಅನಾಲಿಸಿಸ್ ಮಾಡೋಣ ಅಥವಾ ಅದನ್ನು ಆನ್ಸರನ್ನು ಡಿಸ್ಕ್ಲೋಸ್ ಮಾಡ್ತಾ ಹೋಗೋಣ. ಈಗ ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಸುಪ್ರಜಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ವರಲಕ್ಷ್ಮಿ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಭುವನ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಟೋಟಲ್ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಯಾಕೆ ಸರ್ ಬರೀ 3 ಕೊಟ್ಟಿದ್ದಾರೆ ಅಂದರೆ, ಆನ್ಯುವಲ್ ಎಕ್ಸಾಮಲ್ಲಿ 5 ಬರುತ್ತೆ. ಇಲ್ಲಿ ಅರ್ಧ ಪ್ರಮಾಣದಲ್ಲಿ 3 ಕೊಡಲಾಗಿದೆ. ಬನ್ನಿ, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತ ಇದೆ. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಇರುವಂಥ ಈ ಪ್ರಶ್ನೆ. ಇದು ನಾನು ಹೇಳ್ತಾ ಇರೋದು ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ, ಆಯಿತಾ? ಸರಿಯಾದ ಉತ್ತರ ಇದಕ್ಕೆ ಕನ್ಸ್ಯೂಮರ್ ಬಿಹೇವಿಯರ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಹೌದಲ್ವಾ? ವೆರಿ ಗುಡ್. ಕ್ವಶನ್ ನಂಬರ್ 2, TU ಸ್ಥಿರವಾಗಿದ್ದಾಗ MU ಅಂತ ಇದೆ. ಹಾಗಿದ್ರೆ ಎರಡನೆಯ ಪ್ರಶ್ನೆಗೆ ಇಂಗ್ಲೀಷಲ್ಲಿ ವೆನ್ TU ಈಸ್ ಕಾನ್ಸ್ಟೆಂಟ್ MU ಬಿಕಮ್ಸ್ ಡ್ಯಾಶ್ ಅಂತ. ಈಗ ಕ್ವಶನ್ ನಂಬರ್ 2ಕ್ಕೆ 100% ಸರಿಯಾದ ಉತ್ತರ ಬಂದು ಶೂನ್ಯವಾಗಿರುತ್ತದೆ, 0 ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ತಿದ್ದಬಹುದಾಗಿದೆ. ಪ್ಲೀಸ್ ಒನ್ಸ್ ಯು ಕ್ರಾಸ್ ಚೆಕ್ ಇಟ್, ವೆರಿಫೈ ಮಾಡ್ಕೊಳ್ಳಿ, ಆಯಿತಾ? ನಂತರದಲ್ಲಿ ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ Q ಈಸ್ ಈಕ್ವಲ್ ಟು x1, x2. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಅದು ಕೂಡ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಸರ್? 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 5 ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ ಅಂತ ಇದೆ. ಇನ್ ರಿಯಾಲಿಟಿ ಆಲ್ ಎಕನಾಮಿಕ್ಸ್ ಆರ್ ಡ್ಯಾಶ್ ಅಂತ ಇದೆ. ಭಾಳ ಈಸಿ. ಮಿಕ್ಸ್ಡ್ ಏನಂತೀರ ತಾವುಗಳು, ಎಕನಾಮಿಕ್ಸ್ ಅಂತ ಕರೆದ್ರೆ ಹಾಗೆ ಹೋಯ್ತು. ಅದನ್ನು ಕನ್ನಡದಲ್ಲಿ ಮಿಶ್ರ ಏನಂತ ಕರಿತೀರೋ ತಮ್ಮ, ಎಲ್ಲರೂ ಕೊಟ್ಟಿದ್ದಾರಾ? ಮಿಶ್ರ ಅಷ್ಟೇ, ಮಿಶ್ರ ಪೇಡ. ಇದು ಎಲ್ಲ ಕಡೆ ಬಂದಿರುವಂತಹ ಪ್ರಶ್ನೆ, ಹಾಗಾಗಿ ನಿಮಗೆ ಈ ಡೈಲಾಗ್ ಹೊಡೆದಿದ್ದಾನೆ, ಆಯಿತಾ? ಬನ್ನಿ, ಈಗ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂತ ಇದೆ. ಇದು ಅಂತೂ ಬಹಳ ಅಂದರೆ ಭಾಳ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ ಆಗಿದೆ. ವಿರುದ್ಧ ದಿಕ್ಕಿನಲ್ಲಿ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? 6ನೆಯ ಪ್ರಶ್ನೆ, ಬದಲಾಗುವ ಅನುದಾನ ಪ್ರತಿ ಘಟಕದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತ ಇದೆ. ಆವ್ರೇಜ್ ಪ್ರಾಡಕ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆವ್ರೇಜ್ ಪ್ರಾಡಕ್ಟ್ ಸರಾಸರಿ. ಹೌದಲ್ವಾ? ಬನ್ನಿ, ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡದಲ್ಲಿ ಗೊತ್ತಿಲ್ಲಪ್ಪ ಆವ್ರೇಜ್ ಪ್ರೈವೇಟ್, ಮತ್ತು ನಾನು ಸರಾಸರಿನೇ ಅಂದ್ಕೊಂಡಿದ್ದೀನಿ. ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಹೋಗೋಣ. ಅದರಲ್ಲಿ 5ನೇದು ಇದೆಯಲ್ವ, ಅದು ಬಹಳ ಇಂಪಾರ್ಟೆಂಟು. ಭಾಳ ನಿಮಗೆ ಎಲ್ಲ ಏನೇನು ಇಂಪಾರ್ಟೆಂಟು ಅಂತ ಎಲ್ಲ ಹೇಳ್ಕೊತಾನೆ ಹೋಗ್ತಾಯಿದ್ದೀನಿ. ಇದು ಇದೆಯಲ್ವ, TFC ಪ್ಲಸ್ ಏನಿದು ಪ್ಲಸ್ TVC, ಇದಂತೂ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ಪ್ರಶ್ನೆ ಆಗಿರುತ್ತೆ. ಸರ್ವಿಸ್ ಆಫ್ ಟೀಚರ್ಸ್ ಅಂತ ಇದೆ. ಇದು 90% ಬರುವಂತಹ ಪ್ರಶ್ನೆ. ಎಲ್ಲ ಇದರಲ್ಲೂ ಬರ್ತಾನೆ ಇದ್ದಂತೂ ತಿರುಗಿ, ಆಯಿತಾ? ಸರ್ವಿಸ್ ಆಫ್ ಟೀಚರಿಗೆ ಸ್ಕಿಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಡಿಮ್ಯಾಂಡ್ ಕರ್ವ್ ಅಂತ ಇದೆ ಅಲ್ವಾ 8ನೆಯ ಪ್ರಶ್ನೆಗೆ, ಅದು ಕೂಡ ಆಯಿತಾ? ಡೌನ್ವರ್ಡ್ ಸ್ಲೋಪಿಂಗ್ ಅಂತ ಇದೆ ಅಲ್ವಾ, ಕೆಳಮುಖ ಇಳಿಜಾರು ಅಂತ, ಅದು ಸರಿಯಾದ ಉತ್ತರ ಬೇಡಿಕೆ ರೇಖೆಗೆ, ಆಯಿತಾ? ಈ ಫಾರ್ಮುಲಾಗೆ ಇದಕ್ಕೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಹೌದಲ್ವಾ? ಫಾರ್ಮುಲಾ ಮಾತ್ರ ಸರಿಯಾಗಿ ಬರದೇ ಬರ್ತೀರ. TC ಈಸ್ ಈಕ್ವಲ್ ಟು TFC ಪ್ಲಸ್ TVC ಅಂತ. ಬನ್ನಿ ಸರ್, ಈಗ 1 ಅಂಕದ ಪ್ರಶ್ನೆಯನ್ನು ನೋಡೋಣ. ಇದು ಕೂಡ 3 ಯಾಕೆ ಕೊಟ್ಟಿದ್ದಾರೆ ಅಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 5 ಇರುತ್ತೆ ಅಂತ. 1 ಅಂಕದ ಪ್ರಶ್ನೆಗಳಲ್ಲಿ ಒಂದು ಕ್ವಶನ್ ಇದೆ. ವಾಟ್ ಡಸ್ ಎ ಕಾಂಬಿನೇಷನ್ ಬಿಲೋ ದಿ ಪ್ರೊಡಕ್ಷನ್ ಪಾಸಿಬಿಲಿಟಿ
ಫ್ರಂಟಿಯರ್ ಇಂಡಿಕೇಟ್ ಅಂತ ಇದೆ. ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದರೆ ಇನ್ಸಫಿಷಿಯೆಂಟ್ ಪ್ರೊಡಕ್ಷನ್ ಆಗಿದೆ ಸರ್ ನಿಮ್ಮದು ಅಂತ ಇಂಡಿಕೇಟ್ ಮಾಡುತ್ತೆ. ಅಥವಾ ಅದನ್ನು ಇನ್ನೊಂದು ಏನಂತೀರ ನೀವು ಅಂಡರ್ ಯುಟಿಲೈಸೇಷನ್ ಅಂತಲೂ ಕೂಡ ಕರೀತಾರೆ. ಕ್ವಶನ್ ನಂಬರ್ 11 ಗಿವ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅಂತ ಇದೆ. ಮಾರ್ಜಿನಲ್ ಯುಟಿಲಿಟಿ ಇಟ್ ಈಸ್ ದಿ ಅಡಿಷ್ನಲ್ ಅಂತ ಹೇಳ್ತಿರಲ್ವ, ಅದು ಸ್ಯಾಟಿಸ್ಫ್ಯಾಕ್ಷನ್ ಡಿಮ್ಯಾಂಡ್ ಫ್ರಮ್ ಕನ್ಸ್ಯೂಮಿಂಗ್ ಒನ್ ಮೋರ್ ಯೂನಿಟ್ ಟು ಆಫ್ ಎ ಕಮೋಡಿಟಿ ಅನ್ನೋದಂತೂ ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ಕ್ವಶನ್ ಪೇಪರ್ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಾನು ಪ್ರತಿಯೊಂದು ಆ್ಯನ್ಯುವಲ್ ಎಕ್ಸಾಮಿಗೆ ಅಪ್ಲೋಡ್ ಮಾಡುವಂಥ ಪ್ರಶ್ನೆಗಳೆಲ್ಲ ಇದರಲ್ಲಿ ಇದ್ದಾವೆ, ಆಯಿತಾ. ದಯವಿಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಾವುಗಳು ಈಸಿಯಾಗಿ ತಗೋಬೇಡಿ. ಕಷ್ಟಪಟ್ಟು ಮಕ್ಕಳು ಕಳಿಸ್ಕೊಟ್ಟಿರ್ತಾರೆ, ಯುಟಿಲೈಸ್ ಮಾಡ್ಕೊಳ್ಳಿ, ಆಯಿತಾ. ಬಹಳ ಈಸಿಯಾಗಿ ಇರುವಂತಹ ಕ್ವಶನ್ ಪೇಪರ್ ಕೂಡ. ಧನ್ಯವಾದಗಳು ಮತ್ತೊಮ್ಮೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ವಿದ್ಯಾರ್ಥಿಗಳಿಗೆ. ಇನ್ನೂ ಬಹಳ ಜನ ನಮ್ದು ಯಾವಾಗ ಅಪ್ಲೋಡ್ ಮಾಡ್ತೀರಾ, ಎಲ್ಲರದು ಅಪ್ಲೋಡ್ ಮಾಡ್ತೀನಿ. ನಾನು ಹೇಳಿದ್ನಲ್ವಾ, ಐ ಆಮ್ ದಿ ಒನ್ ಮ್ಯಾನ್ ಆರ್ಮಿ, ಐ ಆಮ್ ವೆರಿ ಬ್ಯುಸಿ ಮ್ಯಾನ್. ನನಗೂ ಕೂಡ ದೇವ್ರ ಹತ್ರ ಬೇಡಿ ನನ್ನ ಎಕ್ಸಾಮ್ ಕೂಡ ಚೆನ್ನಾಗಾಗಲಿ ಅಂತ, ನಿಮ್ಮ ಎಕ್ಸಾಮ್ ಕೂಡ ಚೆನ್ನಾಗಾಗಲಿ. ಧನ್ಯವಾದಗಳು, ಆಲ್ ದ ಬೆಸ್ಟ್. ನಮ್ಮ ಮಕ್ಕಳು ಕೂಡ ಎಕ್ಸಾಮ್ ಬರೀತಾ ಇದ್ದಾರೆ, ನಮ್ಮ ಕಾಲೇಜಲ್ಲಿ ಇಂಗ್ಲೀಷ್ ಎಕ್ಸಾಮ್ ಮುಗಿಸಿದ್ದಾರೆ. ಆ ಪೇಪರ್ ಕೂಡ ಹೌದಲ್ವಾ ಇಂಪಾರ್ಟೆಂಟ್. ನಾನು ಏನು ಕೊಟ್ಟಿದ್ನೋ ಎಲ್ಲ ಕಡೆಯೂ ಅದೇ ಬರ್ತಾ ಇರುವಂಥದ್ದು. ನಾನು ಅಪ್ಲೋಡ್ ಮಾಡಿರುವ ಇಂಗ್ಲೀಷ್ ವಿಡಿಯೋ ನೋಡಿದರೆ ಸಾಕು ಸರ್, 3 ವಿಡಿಯೋ ನೋಡ್ರೋ ನನ್ನ ಇಂಗ್ಲೀಷಿಂದು, ಮತ್ತೇನು ಬೇಡ, ತಿರುಗಿ ಇಂಪಾರ್ಟೆಂಟ್ ಕ್ವಶನು ಬೇಡ. ಧನ್ಯವಾದಗಳು ವಿದ್ಯಾರ್ಥಿಗಳೇ.